ಗಣಿನಾಡು ಬಳ್ಳಾರಿಯಲ್ಲೂ ಕೂಡ ಮಳೆಯ ಅಬ್ಬರಕ್ಕೆ ಕೆಸರುಗದ್ದೆಯಂತಾಗಿದೆ ಜಿಲ್ಲಾ ಕ್ರೀಡಾಂಗಣ. ಬಳ್ಳಾರಿಯ ನಲ್ಲ ಚೆರುವು ಭಾಗದಲ್ಲಿರುವಂತಹ ಈ ಒಂದು ಜಿಲ್ಲಾ ಕ್ರೀಡಾಂಗಣ ಎಲ್ಲವೂ ಕೂಡ ನೀರಿಂದ ತುಂಬಿ ಹೋಗಿದೆ. ಪ್ರತಿ ಬಾರಿ ಮಳೆ ಬಂದಾಗ ಕ್ರೀಡಾಂಗಣದ ಅಂಗಳ ತುಂಬಿ ಕೆರೆಯಂತಾಗ್ತಾ ಇತ್ತು. ಈ ಬಾರಿಯೂ ಕೂಡ ಅದೇ ಪರಿಸ್ಥಿತಿ ಇದೆ. ಒಮ್ಮೆ ಮಳೆ ಬಂತು ಅಂತಂದ್ರೆ ಇಲ್ಲಿ ನೀರು ತುಂಬಿದ್ರೆ 20 ದಿನಗಳವರೆಗೂ ಕೂಡ ಇದೇ ಪರಿಸ್ಥಿತಿ ಇರುತ್ತೆ. ಯಾವುದೇ ಕ್ರೀಡಾ ಚಟುವಟಿಕೆ ಅಥವಾ ಯಾವುದೇ ಆಕ್ಟಿವಿಟೀಸ್ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹಾಕಿರುವಂತಹ ಸಿಂಥೆಟಿಕ್ ಟ್ರ್ಯಾಕ್ ಎಲ್ಲವೂ ಕೂಡ ಹಾಳಾಗ್ತಾ ಇದೆ. ಪ್ರತಿ ಬಾರಿ ಮಳೆ ಬಂದಾಗ ಸಾರ್ವಜನಿಕರು ಕ್ರೀಡಾಪಟುಗಳು ದೂರು ಕೊಡ್ತಾರಂತೆ. ಆದರೆ ಯಾವುದೇ ಚೇಂಜಸ್ ಆಗಿಲ್ಲ, ಯಾವುದೇ ಬದಲಾವಣೆ ಆಗಿಲ್ಲ. ಸಂಬಂಧಪಟ್ಟಂತ ಕ್ರೀಡಾ ಇಲಾಖೆಯ ಮುಖ್ಯಸ್ಥರು ತಲೆನೇ ಕೆಡಿಸ್ಕೊತಾ ಇಲ್ಲ. ಅರ್ಜಿ ಕೊಟ್ಟಾಗ ಏನಾದ್ರೂ ಒಂದು ಕಾರಣ ಹೇಳಿ ಅಲ್ಲಿಂದ ತಪ್ಪಿಸ್ಕೊಳ್ತಾರೆ, ಜಾರ್ಕೊಳ್ತಾರಷ್ಟೇ. ಕ್ರೀಡಾ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈಗ ಕ್ರೀಡಾಪಟುಗಳು ಇಡೀ ಶಾಪ ಹಾಕ್ತಿದ್ದಾರೆ. ಹೀಗೆ ಒಂದ್ಸಲ ಏನಾದ್ರೂ ಇಲ್ಲಿ ಮಳೆ ಬಂತು ಅಂತಂದ್ರೆ 20 ದಿನ ಯಾವುದೇ ಆಕ್ಟಿವಿಟೀಸ್ ಅನ್ನ ಮಾಡ್ಲಿಕ್ಕೆ ಆಗುದಿಲ್ಲ ಈ ಒಂದು ಗ್ರೌಂಡ್ ಅಲ್ಲಿ. ಹಾಗಾಗಿ ಪ್ರತಿ ಬಾರಿ ಈ ರೀತಿಯಾಗಿ ಆಗುತ್ತೆ ಅಂತ ಹೇಳಿ ಕ್ರೀಡಾಪಟುಗಳು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ರಂತೆ, ಇದನ್ನ ಸರಿ ಮಾಡಿಸಿ ಅಂತ. ಬಟ್ ಯಾರು ಕೂಡ ತಲೆ ಕೆಡಿಸ್ಕೋತಾ ಇಲ್ಲ, ಯಾರು ಕೂಡ ಕ್ಯಾರೆ ಅಂತಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಬಳ್ಳಾರಿಯಲ್ಲಿ ಆಗ್ತಾ ಇರುವಂತಹ ಮಳೆ ಅಬ್ಬರಕ್ಕೆ ಆಗ್ತಾ ಇರುವಂತಹ ಅವಾಂತರ.